ಸ್ಟಾರ್ಟರ್ ಮೋಟಾರ್ ಕಳ್ಳತನ ಪ್ರಕರಣ ಆರೋಪಿಗಳ ಬಂಧನ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸ್ಟಾರ್ಟರ್ ಮೋಟಾರ್ ಕಳ್ಳತನ ಪ್ರಕರಣ ಸಂಬಂಧ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದಿನಾಂಕ 17/3/2026ರಂದು ಬೆಳಿಗ್ಗೆ 9:45 ಗಂಟೆಗೆ ಫಿರ್ಯಾದುದಾರರು ಠಾಣೆಗೆ ಹಾಜರಾಗಿ ದೂರು ನೀಡಿದ್ದು, ಅಜ್ಜಹಳ್ಳಿ ಗ್ರಾಮದ ಸರ್ವೆ ನಂಬರ್ 116/1ರಲ್ಲಿ ಸುಮಾರು 1 ಎಕರೆ 33 ಗುಂಟೆ ಜಮೀನಿನಲ್ಲಿ ಅಡಕೆ ಹಾಗೂ ತೆಂಗು ಬೆಳೆ ಬೆಳೆದಿದ್ದು, ನೀರು ಹಾಯಿಸಲು ಅಳವಡಿಸಿದ್ದ ಸ್ಟಾರ್ಟರ್ ಮೋಟಾರನ್ನು ದಿನಾಂಕ 10/3/2026 ರಾತ್ರಿ ನೋಡಿದಾಗ ಇದ್ದದ್ದು, ಆದರೆ 11/3/2026 ಬೆಳಿಗ್ಗೆ ಜಮೀನಿಗೆ ಹೋದಾಗ ಕಾಣೆಯಾಗಿರುವುದಾಗಿ ತಿಳಿಸಿದ್ದಾರೆ. ಅದೇ ದಿನ ಪಕ್ಕದ ಜಮೀನಿನಲ್ಲಿದ್ದ ಮತ್ತೊಂದು ಸ್ಟಾರ್ಟರ್ ಕೂಡ ಕಳ್ಳತನವಾಗಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ದೂರಿನ ಮೇರೆಗೆ ಠಾಣಾ ಮೊಕದ್ದಮೆ ಸಂಖ್ಯೆ 85/2026 ಕಲಂ 303 ಸಬ್ಸೆಕ್ಷನ್ 2 BNS ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಯಿತು. ಪ್ರಕರಣದ ತನಿಖೆಗಾಗಿ ವಿಶೇಷ ತಂಡವನ್ನು ರಚಿಸಲಾಗಿದ್ದು, ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀನಿವಾಸ್ ಗೌಡ IPS ಅವರ ಮಾರ್ಗದರ್ಶನದಲ್ಲಿ ಅಪರ ಪೊಲೀಸ್ ಅಧೀಕ್ಷಕರಾದ NH ರಾಮಚಂದ್ರಯ್ಯ, DS ರಾಜೇಂದ್ರ ಹಾಗೂ ಮಾಗಡಿ ಉಪವಿಭಾಗದ ಪೊಲೀಸ್ ಉಪಾಧ್ಯಕ್ಷಕರಾದ ರವಿ P ಅವರ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಯಿತು. ಕುದೂರು ಠಾಣೆಯ PI ಚಂದ್ರಶೇಖರಿಯಂ, PSI ಭೀಮೇಶಯ್ಯ, ತಿಪ್ಪಯ್ಯ ಹಾಗೂ ಸಿಬ್ಬಂದಿಗಳ ಸಹಕಾರದಿಂದ ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ದಿನಾಂಕ 18/3/2026ರಂದು ಕಾರ್ಯಾಚರಣೆ ನಡೆಸಿದ ತಂಡವು ಆರೋಪಿಗಳಾದ A1 ಯಶವಂತ್ ಕುಮಾರ್ 38 ವರ್ಷ, ಚಾಲಕ, ಮೂಲ ನಿವಾಸಿ ತುಮಕೂರು ಜಿಲ್ಲೆ, ಪ್ರಸ್ತುತ ಬೆಂಗಳೂರು ನಿವಾಸಿ; A2 ಅರುಣ್ L ಅಥವಾ ಸಂತೋಷ್ 31 ವರ್ಷ, ಚಾಲಕ, ಮೂಲ ನಿವಾಸಿ ಅಜ್ಜಹಳ್ಳಿ ಗ್ರಾಮ, ಪ್ರಸ್ತುತ ಬೆಂಗಳೂರು ನಿವಾಸಿ ಇವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ ಮಾರುತಿ ಸುಜುಕಿ ಕಾರು ಹಾಗೂ ಕಳವು ಮಾಡಿದ್ದ 2 ಸ್ಟಾರ್ಟರ್ ಮೋಟಾರ್ಗಳು ಸೇರಿದಂತೆ ಸುಮಾರು 30,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ.